ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಏನಪ್ಪ ವಿಚಾರ ಅಂತ ಅಂದರೆ ನಮ್ಮ ಹಾಸನಾಂಬ ದೇವಿ ನೋಡಿ, ಈ ಹೆಸರನ್ನು ಯಾರು ಕೇಳಿಲ್ಲ ಹೇಳಿ? ಇಡೀ ರಾಜ್ಯದ ಜನಗೆ ಗೊತ್ತು, ಅಕ್ಕಪಕ್ಕ ರಾಜ್ಯಗಳಿಗೂ ಗೊತ್ತು. ಎಲ್ಲರೂ ಕೂಡ ಭಕ್ತಾದಿಗಳು ಕಾತುರದಿಂದ ಯಾವಾಗ ಬಾಗಿಲನ್ನು ಓಪನ್ ಮಾಡ್ತಾರೆ ಆ ಟೈಮಿಗೆ ಹೋಗಿ ನಾವು ದರ್ಶನ ಭಾಗ್ಯವನ್ನು ತಗೋಬೇಕು, ಆ ದೇವಿ ದರ್ಶನವನ್ನು ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಇದೇ 9ನೇ ತಾರೀಕು 10ನೇ ತಿಂಗಳು 2025ಕ್ಕೆ ಓಪನ್ ಆಗಲಿದೆ ಸ್ನೇಹಿತರೆ. ಆ ದೇವಿ ದರ್ಶನ ಎಲ್ಲರಿಗೂ ಕೂಡ ಸಿಗಲಿ, ಇಡೀ ನಮ್ಮ ನಾಡಿನ ಜನತೆಗೆ ಮಳೆ ಬೆಳೆ ಎಲ್ಲರೂ ಕೂಡ ಆಗಲಿ ಅನ್ನೋದನ್ನು ಈ ಮುಖಾಂತರ ದೇವಿಗೆ ನಮಸ್ಕರಿಸುತ್ತಾ ನಮ್ಮ ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ. ಫಸ್ಟ್ ಟೈಮು ನಮ್ಮ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ಏನಪ್ಪ ವಿಚಾರ ಅಂತ ಅಂದರೆ, ದೇವ್ರ ಮುಂದೆ ಎಲ್ಲರೂ ಕೂಡ ಒಂದೇ. ಇಲ್ಲಿ ನೀನು ದೊಡ್ಡ ದೊಡ್ಡ ಮನುಷ್ಯ, ಅವನು ಇವನು ಅಂತ ಯಾವುದು ಭೇದ ಭಾವ ಇಲ್ಲ. ಭಕ್ತಾದಿಗಳು ಯಾವ ರೀತಿಯಾಗಿ ದರ್ಶನ ಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಕೊಡೋದೇನೆ. ಆದರೆ ಕೆಲವೊಂದು ಟೈಮಲ್ಲಿ ಈ ಅಧಿಕಾರಿಗಳು ಮಾಡುವಂಥ ನಿರ್ಲಕ್ಷ್ಯತನದಿಂದ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ನೋವು ತಾಪತ್ರೆಗಳಾಗ್ತವೆ ಅಂತ ಅಂದರೆ, ಸುಮಾರು ರಾಜ್ಯಗಳಿಂದ ನಾನಾ ಜಿಲ್ಲೆಗಳಿಂದ ಬಂದು ಎಲ್ಲರೂ ಕೂಡ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡ್ಬಂದ್ಬಿಟ್ಟು ದೇವಿ ದರ್ಶನವನ್ನು ಮಾಡಲೇಬೇಕು ಅಂತೇಳಿ ಬಂದಿರ್ತಾರೆ. ಹಗಲು ರಾತ್ರಿ ಆ ಜನ ಜಿಂಗುಳುಳಿಗಳು ಬಂದಿರ್ತಾರೆ ಸ್ನೇಹಿತರೆ. ಆದರೆ ಈ ಅಧಿಕಾರಿಗಳು ನಿರ್ಲಕ್ಷ್ಯತನ ನೋಡಿ, ಸತಿ ವಿ.ಎ.ಪಿ ಅಂತ ಹೇಳಿ ಒಂದೊಂದು 2-3 ಥರ ಪಾಸ್ ಮಾಡಿದ್ರು ಸ್ನೇಹಿತರೆ. ಆ ಪಾಸ್ಗಳನ್ನು ಏನು ಉಸ್ತುವಾರಿ ಸಚಿವರು ಏನು ರಾಜಣ್ಣವ್ರು ಇದ್ದರು, ಆ ಟೈಮಲ್ಲಿ ಎಲ್ಲ ಕೂಡ ಒಂದು ಮಾಹಿತಿ ಕೇಳಬಹುದು. ಏನು ಅಂತ ಅಂದರೆ, ಜಿಲ್ಲಾಡಳಿತದಿಂದ ಪಾಸು ಪ್ರಿಂಟ್ ಆಗಿದ್ದೇ ಬೇರೆ, ಆ ಪ್ರಿಂಟನ್ನು ತಗೊಂಡೋಗಿ ಎಲ್ಲೆಲ್ಲಿ ಇವರವರೇನೆ ಅರ್ಜೆಂಟಿಗೆ ಪಾಸ್ಗಳನ್ನು ವಿತರಣೆ ಮಾಡಲಿಕ್ಕೆ ಎಲ್ಲಿ ಹೋಗಿ ಪ್ರಿಂಟ್ ಆಗ್ತಾರೆ ಅಲ್ಲಿ ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಹೊರಗಡೆ ಬಿದ್ದಿತ್ತಾಗ. ಅಂತಂದರೆ ಸತಿ ಅಷ್ಟೇ ಜನ ನೂಕುನುಗ್ಗಲು ಈ ಕಡೆ ಸಂಧಿನೂ ಹೋಗ್ತಾರಂತೆ, ಈ ಕಡೆನೂ ಬರ್ತಾರೆ. ಈ ರೀತಿಯಾಗಿ ಅಲ್ಲಿ ಹೋದಂಥವ್ರು ಭಾಳ ಅವ್ರ ಅಳುವನ್ನು ನನಗೂ ಕೂಡ ಹೇಳ್ಕೊಂಡಿದ್ರು. ಸುಮಾರು ಜನ ಹೇಳಿದ್ದಾರೆ ಈ ರೀತಿಯಾಗಿ ನಮಗೆ ಭಾಳ ನೋವಾಗ್ಬಿಡ್ತು ಅಂತಂದರೆ, ಈ ಪೊಲೀಸ್ನವರು ಈ ಅಧಿಕಾರಿಗಳು ಇವ್ರವ್ರಿಗೆ ಅಂತಂದರೆ ಇವ್ರ ರಿಲೇಷನ್ಗೆ ಇವ್ರಿಗೆ ಆಮೇಲೆ ಅವ್ರ ಪರಿಚಯಸ್ಥರಿಗೆ, ಈ ಅಧಿಕಾರಿಗಳು ಪರಿಚಯಸ್ಥರಿಗೆ ಇವ್ರ ಫ್ಯಾಮಿಲಿನೇ ಹೋಗ್ತಾ ಇದ್ರೆ ಜನಸಾಮಾನ್ಯರು ಎಲ್ಲೋಬೇಕು? ಈ ರೀತಿಯಾಗಿ ಸಮಸ್ಯೆಗಳು ಸತಿ ಆಯಿತು. ಈ ಸತಿ ಏನೋ ಕೃಷ್ಣ ಬೈರೇಗೌಡರವರು ಕಂದಾಯ ಸಚಿವರು ಉಸ್ತುವಾರಿ ತಗೊಂಡಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿಯ ಸಚಿವರಾಗಿದ್ದಾರೆ. ನಾವು ಒಂದೇನೇ ಹೇಳೋದು, ಈಗೇನೋ ತೀರ್ಮಾನ ಮಾಡಿದ್ದಾರೆ, ಗೋಲ್ಡನ್ ಪಾಸು ವಿ.ಎ.ಪಿ ಅಂತ ಹೇಳಿ ಮಾಡಿದ್ದಾರೆ. ಒಂದು ಪಾಸಿಗೆ ಒಬ್ಬರನ್ನೇ ಬಿಡ್ತೀವಿ ಅಂತೇಳಿ. ಇದನ್ನು ಯಾವ ರೀತಿಯಾಗಿ ಪರಿಪಾಲನೆ ಮಾಡ್ತೀರಾ, ಯಾವ ರೀತಿಯಾಗಿ ಆ ಜನಸಾಮಾನ್ಯರಿಗೆ ದರ್ಶನ ಭಾಗ್ಯವನ್ನು ಕೊಡಿಸ್ತೀರಾ ಅನ್ನೋದು ನಮಗಂತೂ ಗೊತ್ತಿಲ್ಲ. ಇದು ಈ ಅಧಿಕಾರಿಗಳು ಹೇಳೋದೊಂದು ಮಾಡೋದೊಂದು. ಜನಸಾಮಾನ್ಯರಿಗೆ ಆಲ್ರೆಡಿ ಹೈರಾಣ ಆಗೋಗ್ಬಿಟ್ಟಿದ್ದಾರೆ ನೋಡಿ. ಎಲ್ಲೆಲ್ಲಿಂದನೇ ಬರ್ತಾರೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವರು ಏನೋ ದರ್ಶನ ಸಿಗೋದು 12 ದಿವಸ 13 ದಿವಸ, ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನ ಬರ್ತಾರೆ. ಅವರೆಲ್ಲರನ್ನೂ ಕೂಡ ಇವರು ರಾತ್ರಿ ಇಡೀ ದರ್ಶನವನ್ನು ಮಾಡಿಸ್ತಾರೆ. ಆದರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟ ತಿಂಡಿದ ವ್ಯವಸ್ಥೆ ಆಗಿರ್ಬೋದು, ಅಲ್ಲೆಲ್ಲೇ ಮಾಡುವಂಥ ಅಂದರೆ 2 ದಿವಸ 3 ದಿವಸ ಮಾಡುವಂಥದ್ದು, ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಆದಮೇಲೆ ಅದನ್ನು ಡಿಲೇ ಮಾಡುವಂಥದ್ದು ಜನಸಾಮಾನ್ಯರಿಗೆ ಭಾಳ ನೋವಾಗ್ತಾ ಇದೆ ನೋಡಿ. ನಾನು ಹೇಳೋವಂಥ ಜಿಲ್ಲಾಡಳಿತಕ್ಕೆ ಒಂದೇನೆ, ಈ ವಿ.ಎ.ಪಿ ಪಾಸ್ಗಳನ್ನು ಎಲ್ಲ ಬಿಟ್ಟು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಅವಕಾಶ ಮಾಡಿಕೊಡ್ತೀರಾ? ಈ ರಾಜಕಾರಣಿಗಳು ಈ ಅಧಿಕಾರಿಗಳು ಯಾರು ಕೂಡ ಮೇಲಿಂದ ಉದುರಿ ಬಂದಿಲ್ಲ. ಎಲ್ಲರೂ ಕೂಡ ದೇವ್ರ ಮುಂದೆ ಒಂದೇನೆ. ಇವ್ರಿಗೊಂಥರ ದರ್ಶನ ಮಾಡಿಸೋ ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾನೆ ನೋಡಿ. ಅದಕ್ಕೆ ಉದಾಹರಣೆ ಉಡುಪಿ ಮಠ ಇದೆ. ಯಾರಿಗೆ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತೇಳಿ ಯಾವ ರೀತಿಯಾಗಿ ಹಿಂದ್ಗಡೆ ತಿರ್ಕೊಂಡು ಹಿಂದ್ಗಡೆ ಕಿಂಡಿಲಿ ಬಾಗಿಲನ್ನ ಒಡೆದು ಒಂದು ಕನಕದಾಸರಿಗೆ ಒಂದು ದರ್ಶನ ಕೊಡ್ತಲ್ಲ, ಅದೇ ಥರ ದೇವ್ರ ಪವಾಡಗಳು. ನೀವು ಯಾವನೋ ವಿ.ಎ.ಪಿ ಬರ್ತಾನೆ, ಯಾರೋ ಒಬ್ಬ ಬರ್ತಾನೆ, ಅವನಿಗೆ ಸೆಂಟ್ರ್ ಬಾಗಿಲಲ್ಲಿ ಬಿಟ್ಬಿಟ್ಟು ಅವನಿಗೆ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತಿರಲ್ಲ, ಆ ದೇವರೇ ನಿಮಗೆ ಆಶೀರ್ವಾದ ಮಾಡ್ತಾನೆ ನಮಗಂತೂ ಗೊತ್ತಿಲ್ಲ. ಪಾಪ ಜನರೆಲ್ಲ ಹೊರಗಡೆ ನಿಂತ್ಕೊಂಡು ಆ ಜಂಗುಳಿ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ. ಮೊನ್ನೆ ಈ ದಸರಾದಲ್ಲೂ ಅದೇ ಆಯಿತು. 6,000-3,000 ರೂಪಾಯಿ ಪಾಸ್ಪೋರ್ಟ್ ತೊಗೊಂಡು ಅವ್ರನ್ನ ಬಿಡದೇನೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತೇಳಿ, ಅದರಲ್ಲೂ ಕೂಡ ಈ ಪೊಲೀಸ್ನವರು ದರ್ಪ ಏನಾದ್ರು ಅವರಿಗೆ ಜಾಸ್ತಿ ಮತ್ತೆ ಹೊಡೆದ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತೇಳಿ ಅವರಿಗೆ ಬೈಯೋಂಥದ್ದು, ಅವಶ್ಯ ಶಬ್ದಗಳಂತ ನಿಂದನೆ ಮಾಡೋವಂಥದ್ದು. ಈ ಎಲ್ಲ ದೇವಗಳ ಕರ್ನಾಟಕದಲ್ಲಿ ಈ ವಿ.ಎ.ಪಿಗಳಿಗೆ ಜನಸಾಮಾನ್ಯರೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು. ಇವರೇನು ಮೇಲಿಂದ ಉದುರಿ ಬಂದಿಲ್ಲ. ಇವ್ರ ಪಾಸ್ಗಳನ್ನು ಇವರು ಜನಸಾಮಾನ್ಯರ ರೀತಿಯಲ್ಲಿ ಕ್ಯೂವಲ್ಲಿ ಹೋಗಿ ದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ರಾಜಕಾರಣಿಗಳಿಗೆ, ಈ ಅಧಿಕಾರಿಗಳಿಗೆ ಈ ಒಂದು ರೂಲ್ಸನ್ನು ಮಾಡಲೇಬೇಕು. ಎಲ್ಲರೂ ಒಂದೇ ರೀ ದೇವ್ರ ಮುಂದೆ, ಯಾರು ಕೂಡ ಮೇಲಿಂದ ಉದುರಿ ಬಂದಿಲ್ಲ. ಹಾಗಾಗಿ ನಾನು ಈ ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ. ಜನಸಾಮಾನ್ಯರು ಎಲ್ಲರೂ ಕೂಡ ಧ್ವನಿ ಎತ್ತಿ ಮಾತನಾಡಿ, ನಿಮ್ಗೆ ಆಗುವಂಥ ಅನುಭವಗಳನ್ನು ಹೇಳಿ. ರಾಜಕಾರಣಿಗಳೇನು ಇವರಲ್ಲ, ನಮ್ಮಿಂದ ರಾಜಕಾರಣಿಗಳು ನಾವು ಮಾಡಿರೋವಂಥದ್ದು, ಅವ್ರು ನಮ್ಮ ಸೇವಕರು. ಅವರು ಈಗ ಅವ್ರು ಮುಂದೆ ಹೋಗೋದಂತೆ, ಪಾಪ ನಾವೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡಬೇಕು. ಇವ್ರ ಮುಂದೆ ಸ್ಟ್ರೈಟಾಗಿ ಹೋಗ್ಬಿಟ್ಟು ಗರ್ಭಗುಡಿಗಳಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರೋದಂತೆ. ಇದು ಯಾವ ಸೀಮೆನೇ ಇದು? ಹಾಗಾಗಿ ವಿಚಾರವನ್ನು ಹೇಳ್ಬೇಕಾಯ್ತು ಸ್ನೇಹಿತರೆ. ಹಾಗಾಗಿ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ನನಗನ್ಸಿದ್ದು ನಾನು ಹೇಳಿದ್ದೀನಿ.
ಈ ರೀತಿಯಾಗಿ ನೋಡಿ ನಮ್ಮ ಹಾಸನಾಂಬ ದೇವಿ ದರ್ಶನ ವೇಳೆಯಲ್ಲಿ ಬರೋ ಅಂಥದ್ದೇ 12 ದಿವಸ 13 ದಿವಸ ಅದರಲ್ಲಿ ಎಷ್ಟೋ ಜನ ಬರ್ತಾರೆ ಕಣ್ರಿ. ಮಕ್ಕಳು ಮರಿ ಎಲ್ಲ ಎತ್ಕೊಂಡು ಪಾಪ ಅವ್ರಿಗೆಲ್ಲ ದರ್ಶನ ಆಗೋದು ಬೇಡವಾ? ಅವ್ರಿಗೆ ಕರೆಕ್ಟಾಗಿ ನಿಂತ್ಕೊಳ್ಳೋವಂಥ ಸುರಕ್ಷಿತವಾದಂಥ ವ್ಯವಸ್ಥೆ ಬೇಡವಾ? ಬ್ಯಾರಿಕೇಡ್ ಹಾಕಿರ್ತಾರೆ ಆ ಜಂಗುಳಿ ಒಳಗಡೆ. ಇವೆಲ್ಲ ಮಾಡ್ಬೇಕು ತಾನೆ ಜಿಲ್ಲಾಡಳಿತ. ಕೋಟಿ ಸಂಗ್ರಹಣೆ ಆಗುತ್ತೆ ಕಣ್ರಿ ಕಾಣಿಕೆ ದುಡ್ಡು. ಜನರಿಗೆ ಖರ್ಚು ಮಾಡ್ತೀರಾ ನೀವು? ಇನ್ಯಾರಿಗೆ ಖರ್ಚು ಮಾಡ್ತೀರಾ? ದೇವಸ್ಥಾನಕ್ಕೆ ಜನರಿಗೆ ಖರ್ಚು ಮಾಡಲೇಬೇಕು. ಆ ದುಡ್ಡಲ್ಲಿ ನಿಮ್ಮ ಆಡಳಿತ ಮಾಡೋದಲ್ಲ, ಜನರಿಂದ ಬಂದು ಜನರಿಗೆ ಖರ್ಚು ಮಾಡಿ. ಅದು ಯಾವುದೇ ಒಂದು ದೇವಸ್ಥಾನ, ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ನೋಡಿ ಈ ರಾಜಕಾರಣಿಗಳನ್ನೇ ಮುಂದೆ ಬಿಡ್ತಾರೆ. ನಾವು ನೋಡಿ ಬೇಜಾರಾಗ್ಬಿಟ್ಟಿದೆ. ಈ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ಸುಮಾರು ಗಲಾಟೆಗಳಾಗ್ತಾ ಇರುತ್ತಲ್ಲಿ. ಅಮಾವಾಸ್ಯೆ ಹುಣ್ಣಿಮೆ ಇದರಲ್ಲೆಲ್ಲ ಕಾರ್ತಿಕ ಟೈಮಲ್ಲೆಲ್ಲ ಗಲಾಟೆಗಳಾಗ್ತಾ ಇರ್ತವೆ. ಅದರಲ್ಲೂ ಕೂಡ ಏನೇನೋ ಪ್ಯಾಕೇಜ್ ಮಾಡೋದು ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಈ ರೀತಿಯಾಗಿ ಮಾಡಿ ಜನಗಳು ಹೈರಾಣ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಹಾಸನ ಜಿಲ್ಲಾಡಳಿತ ಮತ್ತು ಕೃಷ್ಣ ಬೈರೇಗೌಡರು ಮತ್ತು DC ಅವರು ನೋಡಿ ಈ ರೀತಿಯಾಗಿ ಜನಸಾಮಾನ್ಯರಿಗೆ ನೋವನ್ನು ಕೊಡೋಕೆ ಹೋಗ್ಬಿಡಿ. ಒಳ್ಳೆ ರೀತಿಯಲ್ಲಿ ಅವರಿಗೆ ದರ್ಶನವನ್ನು ಭಾಗ್ಯವನ್ನು ಕೊಡಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.